ಸನ್ಮಾನ್ಯ ಅಧ್ಯಕ್ಷರೇ, ಮೊದಲಿಗೆ ಏನು ತಾವು ಈ ಕರ್ನಾಟಕ ರಾಜ್ಯ ಅಂತ ಆದಮೇಲೆ 18ನೇ ಸಭಾಧ್ಯಕ್ಷರಾಗಿ ತಾವೇನು ಪೀಠವನ್ನು ಅಲಂಕರಿಸಿದಿರಿ, ಮೊದಲಿಗೆ ತಮಗೆ ಶುಭಾಶಯಗಳನ್ನ ಕೋರ್ಲಿಕ್ಕೆ ಬಯಸ್ತೇನೆ. ತಾವು ನಿಮ್ಮ ಕುಟುಂಬದಲ್ಲಿ ಒಂದು ದೊಡ್ಡ ಕುಟುಂಬ, ಅದರಲ್ಲಿ ತಾವು ಎಲ್ಲ ರೀತಿಯ ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಸಮಾಜ ಸೇವಕರಾಗಿ ನೀವು ಇವತ್ತು ಸೇವೆಯನ್ನು ಸಲ್ಲಿಸಿಕೊಂಡು ರಾಜ್ಯದಲ್ಲಿ ಒಂದು ಉತ್ತಮ ಗದಗ ಜಿಲ್ಲೆನಲ್ಲಿ ರೋಣ ತಾಲೂಕಿನಲ್ಲಿ ನೀವೇನು ಪ್ರತಿನಿಧಿಸ್ಕೊಂಡು ಬಂದಿದ್ದೀರಿ, ಧಾರವಾಡ ಜಿಲ್ಲೆನಲ್ಲಿ ನೀವೆಲ್ಲ ಗದಗಲ್ಲಿ ನೀವೆಲ್ಲ ಆ ಭಾಗದ ಒಂದು ಒಳ್ಳೆಯ ಮನೆತನದಲ್ಲಿ ತಾವು ಬಂದಂಥವ್ರು. ಆ ನಿಟ್ಟಿನಲ್ಲಿ ಒಂದು ಯಾವುದೇ ರೀತಿಯಲ್ಲಿ ನೀವು ಅಲ್ಲಿ ಸಾಮಾಜಿಕ ನ್ಯಾಯವನ್ನು ಉಳಿಸ್ಕೊಂಡು ಜನಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ನೀವೆಲ್ಲ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ನಿಮ್ಮ ಮನೆ ಕುಟುಂಬದಲ್ಲಿ ಹಲವಾರು ನಿಮ್ಮ ಸಹೋದರರು ಅಧಿಕಾರಿಗಳಾಗಿ ಸೇವೆ ಸಲ್ಲಿಸಿರ್ತಕ್ಕಂಥದ್ದು ಎಲ್ಲವೂ ಕೂಡ ಗಮನಕ್ಕೆ ಬಂದಿರೋದ್ರಿಂದ ಖಂಡಿತ ನೀವು ಈ ಸದನಕ್ಕೆ ಒಳ್ಳೆಯ ಒಂದು ದಾರಿದೀಪ ಆಗ್ತೀರಾ ಅಂತಕ್ಕಂಥ ಭಾವನೆ ನಮ್ಮೆಲ್ಲರಲ್ಲೂ ಕೂಡ ಇದೆ. ಇದರಲ್ಲಿ ಒಂದು ಅಂಶ ಏನಂದ್ರೆ, ಇಲ್ಲಿ 224 ಜನ ಶಾಸಕರು ಕೂಡ ಒಂದೇ ಅಂತಕ್ಕಂಥ ಭಾವನೆ ತಮ್ಮಲ್ಲಿರಬೇಕು. ಅದ್ರ ಜೊತೆಯಲ್ಲಿ ಅವ್ರು ಹೇಳ್ತಕ್ಕಂಥ ವಿಷಯಗಳು, ಯಾವ ವಿಷಯದ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತೀವಿ ಆ ವಿಷಯ ಇವತ್ತು ಸಮಾಜಕ್ಕೆ ಒಳ್ಳೇದ ಕೆಟ್ಟದ ನೋಡಿಕೊಂಡು ನಿಮ್ಮ ತೀರ್ಪು ಅದ್ರ ಪರವಾಗಿರ್ಬೇಕು ವಿನಃ ಖಂಡಿತ ಇವತ್ತು ಆಡಳಿತ ಪಕ್ಷ ಹೇಳಿದ್ದೆ ಸರಿ ಅಂತಕ್ಕಂಥ ಭಾವನೆ ನಿಮ್ಮಲ್ಲಿ ಯಾವತ್ತೂ ಕೂಡ ಮೂಡಬಾರ್ದು. ಇವತ್ತು ವಿರೋಧ ಪಕ್ಷ ಆಗಲಿ ಆಡಳಿತ ಪಕ್ಷ ಆಗಲಿ ಸಮಾಜವನ್ನ ಒಂದು ಒಳ್ಳೆ ಹಾದಿನಲ್ಲಿ ಕೊಂಡೊಯ್ಯೋ ನಿಟ್ಟಿನಲ್ಲಿ ಏನು ಇಲ್ಲಿ ಬೆಳಕು ಚೆಲ್ತಾರೆ ಶಾಸಕರುಗಳು 224 ಜನ, ಅದನ್ನ ನಾವು ಎತ್ತಿ ಹಿಡಿತಕ್ಕಂಥ ಕೆಲಸ ಈ ಪೀಠದ ಮುಖಾಂತರ ತಮ್ಮ ಮುಖಾಂತರ ಆಗ್ಲಿ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಬಯಸ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಕರ್ನಾಟಕಕ್ಕೆ ಅದರದೇ ಆದಂತ ಇತಿಹಾಸ ಇದೆ. ಮಹಾರಾಜರ ಕಾಲದಿಂದ ಏನು ಮೊದಲು ಮೈಸೂರು ರಾಜ್ಯ ಅಂತಕ್ಕಂಥ ಇದ್ದಂಥ ಸಂದರ್ಭದಲ್ಲಿ 7 ಜನ ಪೀಠಾಧ್ಯಕ್ಷಗಳಾದರು. 7 ಜನ ಪೀಠಾಧ್ಯಕ್ಷರಾದ್ಮೇಲೆ ಅದಾದ ನಂತರ ಮೊದಲನೇದಾಗಿ ನಾಗರತ್ನಂನವರು ಮೊದಲನೇದು ಕರ್ನಾಟಕ ಪೀಠಾಧ್ಯಕ್ಷರಾಗಿ ಇಲ್ಲಿ ಈ ಪೀಠವನ್ನು ಅಲಂಕರಿಸಿದಂಥದ್ದು. ಇವತ್ತು ನಾಗರತ್ನಂನವರು ಮೊದಲನೇದಾಗಿ ವೆಂಕಟರಮಣಪ್ಪನವರು ಎರಡನೇದು, ಮತ್ತೆ ಸುಮಲಾ ಅಂತಕ್ಕಂಥವ್ರು 3ನೇ ಪೀಠಾಧ್ಯಕ್ಷರಾಗಿ, KH ರಂಗನಾಥ್ ಅವರು 4ನೇ ಪೀಠಾಧ್ಯಕ್ಷರಾಗಿ ಅಲಂಕರಿಸಿದ್ರು. ಅದಾದ್ಮೇಲೆ DB ಚಂದ್ರೇಗೌಡರು ಕೂಡ ಇಲ್ಲಿ ಪೀಠಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದಂಥದ್ದು. ಈ BG ಬಣಕಾರ್ ಸಾಹೇಬರು ಕೂಡ ಪೀಠಾಧ್ಯಕ್ಷರಾಗಿದ್ದಂಥದ್ದು. ಅದಾದ ನಂತರ SM ಕೃಷ್ಣ ಅವರು ಅಂತವರೆಲ್ಲರೂ ಕೂಡ ಆದಂಥದ್ದು. ಇವತ್ತು ರಮೇಶ್ ಕುಮಾರ್ ಇರ್ಬೋದು, ಕೌಜಲ್ಗಿ ಅವರು ಇರ್ಬೋದು, MV ವೆಂಕಟಪ್ಪನವ್ರು ಇರ್ಬೋದು, ಮತ್ತೆ ನಮ್ಮ ಕೃಷ್ಣ ಅವರು ಇರ್ಬೋದು, ಮತ್ತೆ ಜಗದೀಶ್ ಶೆಟ್ಟರ್ ಅವ್ರು ಇರ್ಬೋದು, ಬೋಪಯ್ಯನವ್ರು ಇರ್ಬೋದು, ಮತ್ತೆ ಕಾಗೋಡು ತಿಮ್ಮಪ್ಪನಂತವರು ಕೂಡ ಈ ಪೀಠವನ್ನು ಅಲಂಕರಿಸಿದಂಥದ್ದು. ಕೋಳಿವಾಡ್ ಸಾಹೇಬರು ಕೂಡ ಪೀಠಾಧ್ಯಕ್ಷರಾದಂಥದ್ದು, ಮತ್ತೆ ವಿಶ್ವೇಶ್ವರ ಕಾಗೇರಿಯವರು, ಮತ್ತೆ ಅದಾದ ನಂತರ 17ನೇ ಪೀಠಾಧ್ಯಕ್ಷರಾಗಿ ನಮ್ಮ UT ಖಾದರ್ ಅವರು ಕೂಡ ಇವತ್ತು ಪೀಠವನ್ನು ಅಲಂಕರಿಸಿದ ನಂತರ ತಾವು ಇವತ್ತು 18ನೇ ಪೀಠಾಧ್ಯಕ್ಷರಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಸದನದಲ್ಲಿ ನೀವು ಪೀಠಾಧ್ಯಕ್ಷರಾಗಿ ಏನು ಅಲಂಕರಿಸಿದಿರಿ, ಖಂಡಿತ ಇಲ್ಲಿ ರಮೇಶ್ ಕುಮಾರ್ ಇದ್ದಂಥ ಸಂದರ್ಭದಲ್ಲಿ ಹಲವಾರು ಬೆಳಕನ್ನು ಚೆಲ್ಲಿ ಇಲ್ಲಿ ಸಮಾಜವನ್ನು ತಿದ್ದೋ ನಿಟ್ಟಿನಲ್ಲಿ ಇಲ್ಲಿ ವಿರೋಧ ಪಕ್ಷದವ್ರಿಗೂ ಕೂಡ ಅವಕಾಶಗಳು ನೀಡಿದಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. ಅದೇ ರೀತಿ UT ಖಾದರ್ ಅವರು ಯಂಗ್ಸ್ಟರ್ ಇದ್ದಾರೆ, ಹೇಗೆ ಮಾಡ್ತಾರೆ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಅವರ ಆದಂಥ ಸಂದರ್ಭದಲ್ಲಿ ಚಿಂತೆ ಇತ್ತು. ಆದರೆ ಅವರ ಹಲವಾರು ಸುಧಾರಣೆಗಳು ತಂದು ಯಾವ ರೀತಿ ರಾತ್ರಿ 1 ಗಂಟೆ ಆದರೂ ಕೂಡ ಸದನ ನಡೆಸಿ ಅವತ್ತಿನ ಕಲಾಪ ಏನಿದೆ ಅದೆಲ್ಲದನ್ನು ಕೂಡ ಪೂರ್ಣ ಮಾಡೋವರೆಗೂ ಕೂಡ ಅವ್ರು ಬಿಡದ ರೀತಿಯಲ್ಲಿ ಕೂರಿಸ್ಕೊಂಡು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಮಾಡೋಂಥದ್ದು. ಮತ್ತೆ ಇಲ್ಲಿ ಏನು ಈ ವಾತಾವರಣ ಹೇಗಿರಬೇಕು, ಇದಕ್ಕಿರ್ತಕ್ಕಂಥ ಗಾಂಭೀರ್ಯತೆ ಏನು ವಿಧಾನಸೌಧಕ್ಕೆ ಅದರ ಬೆಳಕನ್ನು ಚೆಲ್ಲೋ ರೀತಿಯಲ್ಲಿ ಬೇರೆಯವರು ಬಂದರೂ ಕೂಡ ಇಲ್ಲಿ ನಮ್ಮ ರಾಜ್ಯದ ವಿಧಾನಸೌಧ ಎಲ್ಲೂ ಕೂಡ ಇಲ್ಲ, ಇಡೀ ದೇಶದಲ್ಲೇ ಎಲ್ಲೂ ಕೂಡ ಇಲ್ಲ. ಅದನ್ನ ಇನ್ನೂ ಕೂಡ ವೈಭವೀಕರಣಿಸ ರೀತಿಯಲ್ಲಿ ಸನ್ಮಾನ್ಯ ಖಾದರ್ ಅವರು ಕೂಡ ನಡ್ಕೊಂಡ್ರು. ತಮ್ಮಲ್ಲಿ ನಾವು ಬಯಸ್ತಕ್ಕಂಥದ್ದಿಷ್ಟೇ, ತಮಗೆ ಎಲ್ಲಾ ರೀತಿಯ ಅನುಭವ ಇದೆ. ನೀವು 78 ವರ್ಷ ಇಳಿ ವಯಸ್ಸಿನಲ್ಲೂ ಕೂಡ ಈ ರಾಜಕಾರಣದಲ್ಲಿ ಸಮಾಜ ಸೇವೆಯಲ್ಲಿ ತೊಡಕೊಂಡಿರ್ತಕ್ಕಂಥವ್ರನ್ನ ಇವತ್ತು ಕಾಂಗ್ರೆಸ್ ಪಕ್ಷ ನಿಮ್ಮನ್ನ ಪೀಠಾಧ್ಯಕ್ಷನಾಗಿ ಏನು ಗುರುತಿಸಿದೆ, ಖಂಡಿತ ನಾವೆಲ್ಲರೂ ಕೂಡ ಅದನ್ನ ಅಭಿನಂದಿಸೋದ್ರ ಜೊತೆಯಲ್ಲಿ ತಮ್ಮ ಮುಖಾಂತರ ಇವತ್ತು ಸಮಾಜ ಯಾವ ರೀತಿ ಹೋಗ್ತಾ ಇದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದೀವಿ. ಇರ್ತಕ್ಕಂಥ ಎಲ್ಲ ಕಲ್ಮಶ ಎಲ್ಲದರಲ್ಲೂ ಕೂಡ ನಮಗೆ ಯಾವ್ದಾದ್ರು ಒಂದು ಒಳ್ಳೆ ವಿಷಯವನ್ನ ನಾವು ಬೆಳಕಿಗೆ ತರ್ತೇವೆ ಅಂದ್ರೆ ಅದ್ರ ವಿರುದ್ಧವಾಗಿ ದಿಕ್ಕಲ್ಲಿ ಈಜ್ತಕ್ಕಂಥವ್ರೆ ಸಾಕಷ್ಟು
ಎಲ್ಲ ಇಲಾಖೆನಲ್ಲೂ ಇರತಕ್ಕಂಥದ್ರಿಂದ ಇದನ್ನ ಸುಧಾರಣೆ ತರಲಿಕ್ಕೆ ಹೇಗೆ ಸಾಧ್ಯ ಅಂತಕ್ಕಂಥದ್ದನ್ನ ತಾವು ಇವತ್ತು ಬೆಳಕು ಚೆಲ್ಲಿ ಈ ಪೀಠಕ್ಕೆ ಗೌರವ ತಂದುಕೊಟ್ಟು, ಅದರಲ್ಲೂ ವಿರೋಧ ಪಕ್ಷದವ್ರು ಏನು ಹೆಚ್ಚಿನದಾಗಿ ಹೇಳ್ತಾರೆ ಅದಕ್ಕೆ ನ್ಯಾಯ ಸಿಗೋ ರೀತಿಯಲ್ಲಿ ನಾವೇನ್ ಮಾಡ್ತೀವಿ, ಸರ್ಕಾರ ಏನು ವೈಫಲ್ಯತೆ ಇದೆ ಅದನ್ನ ಎತ್ತಿ ಹಿಡಿತಕ್ಕಂಥ ಕೆಲಸ ವಿರೋಧ ಪಕ್ಷದವ್ರು ನಾವೆಲ್ಲರೂ ಕೂಡ ಅದನ್ನು ಬೆಳಕಿಗೆ ಚೆಲ್ಲದಂತ ಸಂದರ್ಭದಲ್ಲಿ ಅದಕ್ಕೆ ನೀವು ವೇಳೆಯನ್ನು ಕೊಟ್ಟು ಅದು ಸರಿದೂಗಿಸುವ ನಿಟ್ಟಿನಲ್ಲಿ ನಿಮ್ಮ ಪೀಠ ಇವತ್ತು ಕಾರ್ಯೋನ್ಮುಖವಾಗಿ ಕೆಲಸ ಮಾಡಲಿ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಆಶಯವನ್ನು ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ನಿಮಗೆ ಶುಭಾಶಯಗಳನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ.